ಆ ಸಂದರ್ಭದಲ್ಲಿ ಅಂಬೇಡ್ಕರ್ ವಿರುದ್ಧ ಅಂಬೇಡ್ಕರ್ ಅವರ ಸೆಕ್ರೆಟರಿನ ಕ್ಯಾಂಡಿಡೇಟ್ ಮಾಡಿ ಅಂಬೇಡ್ಕರ್ ಅವ್ರನ್ನ ಸೋಲಿಸಿ ಅವಮಾನ ಮಾಡಿದಂಥವ್ರು ಯಾರು? ಇದೇ ಕಾಂಗ್ರೆಸ್ನವರು. ಯಾವ ಮುಖ ಇಟ್ಕೊಂಡು ನೀವು ಅಂಬೇಡ್ಕರ್ ಬಗ್ಗೆ ಮಾತಾಡ್ತೀರಿ? ಅಂಬೇಡ್ಕರ್ ಅವರಿಗೆ ನೀವು ಭಾರತ ರತ್ನ ಕೊಟ್ರೇನ್ರಿ? ಬೈ ಎಲೆಕ್ಷನ್ ಆಗುತ್ತೆ ದಾದರ್ನಲ್ಲಿ. ಆ ಸಂದರ್ಭದಲ್ಲಿ ಅಂಬೇಡ್ಕರ್ ವಿರುದ್ಧ ಅಂಬೇಡ್ಕರ್ ಅವರ ಸೆಕ್ರೆಟರಿನ ಕ್ಯಾಂಡಿಡೇಟ್ ಮಾಡಿ ಅಂಬೇಡ್ಕರ್ ಅವ್ರನ್ನ ಸೋಲಿಸಿ ಅವಮಾನ ಮಾಡಿದಂಥವ್ರು ಯಾರು? ಇದೇ ಕಾಂಗ್ರೆಸ್ನವರು. ಯಾವ ಮುಖ ಇಟ್ಕೊಂಡು ನೀವು ಅಂಬೇಡ್ಕರ್ ಬಗ್ಗೆ ಮಾತಾಡ್ತೀರಿ? ಅಂಬೇಡ್ಕರ್ ಅವರಿಗೆ ನೀವು ಭಾರತ ರತ್ನ ಕೊಟ್ರೇನ್ರಿ? ನೆಹರು ತಮಗೆ ತಾವೇ ಕೊಟ್ಕೊಂಡ್ರು, ಇಂದಿರಾ ಗಾಂಧಿ ತಮಗೆ ತಾವೇ ಕೊಟ್ಕೊಂಡ್ರು, ರಾಜೀವ್ ಗಾಂಧಿ ಕೊಟ್ಕೊಂಡ್ರಿ. ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಟ್ಟಿದ್ದು ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಯುನೈಟೆಡ್ ಫ್ರಂಟ್ ಸರ್ಕಾರ. ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಪಾರ್ಲಿಮೆಂಟ್ ಸೆಂಟ್ರಲ್ ಹಾಕಿದ್ದು ಕೂಡ BJP ಸರ್ಕಾರ ಬಂದಾದ ನಂತರ. ಅಂಬೇಡ್ಕರ್ ಜಯಂತಿಗೆ ರಜಾ ಘೋಷಣೆಯನ್ನು ಮಾಡಿದ್ದನ್ನು ಕೂಡ ಕೇಂದ್ರದಲ್ಲಿ ವಾಜಪೇಯಿ ಅವರ ಸರ್ಕಾರ ಬಂದಾದ ನಂತರ. ನಿಮಗೂ ಅದಕ್ಕೆ ಏನ್ರಿ ಸಂಬಂಧ? ಅಂಬೇಡ್ಕರ್ ಅವ್ರ ಬಗ್ಗೆ ಕ್ಲೈಮ್ ಮಾಡೋಕ್ಕೆ ನಿಮ್ಮ ಹತ್ರ ಯಾವ ಹಕ್ಕು, ನೈತಿಕ ಹಕ್ಕೂ ಇಲ್ಲ, ನಿಮಗೆ ಯಾವ ಮುಖನೂ ಇಲ್ಲ ನಿಮಗೆ. ಅದೇ ರೀತಿ ಅಂಬೇಡ್ಕರ್ ಅವರು ತೀರ್ಕೊಂಡಾಗ ಅವರಿಗೆ ಡೆಲ್ಲಿನಲ್ಲಿ ಅಂಗೈಯಾಗಲ ಜಾಗ ಕೊಡಲಿಲ್ವಲ್ರಿ? ನಿಮ್ಮ ರಾಜೀವ್ ಗಾಂಧಿ ಸತ್ತಾಗ 100 ಎಕರೆ ಜಾಗ ಕೊಡ್ತೀರಿ, ಸಂಜಯ್ ಗಾಂಧಿ ಸತ್ತಾಗ ಕೊಡ್ತೀರಿ, ನೆಹರು ಕೊಡ್ತೀರಿ, ಇಂದಿರಾ ಗಾಂಧಿಯವ್ರಿಗೆ ಕೊಡ್ತೀರಿ. ಈ ದೇಶದ ಸಂವಿಧಾನ ಬರೆದಿರುವಂತಹ ಅಂಬೇಡ್ಕರ್ ಅವರಿಗೆ ಅವರನ್ನು ಕ್ರಿಮೇಷನ್ ಮಾಡಲಿಕ್ಕೆ ನೀವು ಡೆಲ್ಲಿನಲ್ಲಿ ಜಾಗ ಕೊಡಲಿಲ್ಲ. ನೀವು ದಾದರಿಗೆ ಅವ್ರನ್ನ ಕಳಿಸ್ಬೇಕಾಗಿ ಬಂತು. ಅಂಬೇಡ್ಕರ್ ಅವರು ಹುಟ್ಟಿದಂಥ ಮಾವೋ ಇರ್ಬೋದು, ಅವರು ಬೌದ್ಧ ಧರ್ಮವನ್ನು ಸ್ವೀಕರಿಸಿದಂಥ ನಾಗಪುರ ಇರ್ಬೋದು, ಅವರು ಡೆಲ್ಲಿನಲ್ಲಿ ಉಳ್ಕೊಂಡಿರೋಂಥ ಜಾಗ ಇರ್ಬೋದು, ಲಂಡನ್ನಲ್ಲಿ ಉಳ್ಕೊಂಡಿದ್ದಂತಹ ಕಿಂಗ್ ಹೆನ್ರಿ ರಸ್ತೆ ಇರ್ಬೋದು. ಇವೆಲ್ಲ ಕಡೆನೂ ಕೂಡ ಅಂಬೇಡ್ಕರ್ ಅವ್ರನ್ನ ಪಂಚಪೀಠ ಅಂತ ಮಾಡಿಬಿಟ್ಟು ಅಂಬೇಡ್ಕರ್ ಅವರು ಎಲ್ಲೆಲ್ಲಿ ಉಳ್ಕೊಂಡ್ರು, ಎಲ್ಲೆಲ್ಲಿ ಬದುಕಿದ್ರು ಆ ಜಾಗಗಳನ್ನು ಪುಣ್ಯಕ್ಷೇತ್ರಗಳಾಗಿ ಪರಿವರ್ತನೆ ಮಾಡಿರುವಂಥದ್ದು ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ.